ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಖಚಿತ. ಆರ್ ಮಂಜುನಾಥ್ ಭವಿಷ್ಯ. ಪೀಣ್ಯ ದಾಸರಹಳ್ಳಿ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ವಿರೋಧ ಅಲೆ ಇದ್ದು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ಗೆಲ್ಲುವುದು ಖಚಿತ ಎಂದು ಮಾಜಿ ಶಾಸಕ ಆರ್ ಮಂಜುನಾಥ್ ಹೇಳಿದರು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಪ್ರಯುಕ್ತ ಕಮ್ಮಗೊಂಡನಹಳ್ಳಿಯ ಸಂಸ್ಕೃತಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆದ ಶೆಟ್ಟಿಹಳ್ಳಿ ವಾರ್ಡ್ನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡಿದರು. ನಂತರ ಮಾತನಾಡಿದ ಮಾಜಿ ಬಿಬಿಎಂಪಿ ಸದಸ್ಯ ಕೆ ನಾಗಭೂಷಣ್, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಜನರನ್ನ ತಲುಪಿವೆ. ಜನರು ಆ ಋಣವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ತೀರಿಸಲಿದ್ದಾರೆ ಎಂದು ಹೇಳಿದರು. ನಮ್ಮ ಪಕ್ಷದ ಮುಖಂಡರುಗಳಾದಂತ ಕೆಂಪೋಬಳಿ ಅವರಿದ್ದಾರೆ, ಹಾಗೂ ನಮ್ಮ ಲೋಕೇಶ್ ಇದ್ದಾರೆ, ಮತ್ತು ವಾಹನ ಚಾಲಕರ ಈ ರಾಜ್ಯದ ವಾಹನ ಚಾಲಕರ ಅಧ್ಯಕ್ಷರಾದಂತ ಸ್ನೇಹಿತರಾದಂತ ನಾರಾಯಣ ಸ್ವಾಮಿ ಅವರಿದ್ದಾರೆ, ಮತ್ತು ನಮ್ಮ ಕೃಷ್ಣಮೂರ್ತಿಯವರು ಮಾಜಿ ನಗರ ಕೃಷ್ಣಮೂರ್ತಿ ಅವರು ಇದ್ದಾರೆ, ನಮ್ಮ ಈ ವಾರ್ಡಿನ ಬ್ಲಾಕ್ ಅಧ್ಯಕ್ಷರ ಸ್ನೇಹಿತರಂತ ಹನುಮಂತರಾಜ್ ಅವರು ಇದ್ದಾರೆ, ಹಾಗೂ ನಮ್ಮ ಶ್ರೀನಿ ಕೃಷ್ಣಪ್ಪ ಅವ್ರ ಮಗರು ಶ್ರೀನಿವಾಸ್ ಸುರೇಶ್ ಅವರು ಇದ್ದಾರೆ, ಮತ್ತು ನಮ್ಮ ಆರ್ ಶ್ರೀನಿವಾಸ್ ಅಂತ ಹೇಳ್ತೀವಿ ಸ್ನೇಹಿತರು, ಅವರು ಮಾಜಿ ನಗರ ಸದಸ್ಯರು ಶ್ರೀನಿವಾಸ್ ಅವರು ಇದ್ದಾರೆ, ಪಾಸ್ಟರ್ ರಾಜ್ಕುಮಾರ್ ಅವರಿದ್ದಾರೆ, ಹಾಗೂ ಮುಖಂಡರಾದಂತ ವಿನಯ್ ಬಾಬು ಅವರಿದ್ದಾರೆ. ಎಲ್ಲ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಮುಂಭಾಗದಲ್ಲಿ ಆಸೀನಾಗಿರತಕ್ಕಂತ ಎಲ್ಲ ಪ್ರೀತಿಯ ಗೌರವಾನ್ವಿತ ನಮ್ಮ ಪಕ್ಷದ ಮುಖಂಡರುಗಳು, ಸ್ನೇಹಿತರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಇದ್ದಾರೆ. ಇವತ್ತು ನಿಜಕ್ಕೂ ಬಹಳ ಸಂತೋಷ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಕೂತಿರೋರು ಏನಂತಂದ್ರೆ ಯಾರನ್ನೂ ತಂದ ಜನ ಅಲ್ಲ, ನೀವು ಬಂದ ಜನ. ನೀವು ಇಲ್ಲಿ ಅಳ್ಬರು ಅಂದ್ರೆ ಎಲ್ಲ ಮುಖಂಡರುಗಳು ನೀವು. ಯಾಕೆಂದ್ರೆ ನಾನು ಸಾಕಷ್ಟು ಕಳೆದ 5-6 ವರ್ಷ ನೋಡ್ತಾ ಇದ್ದೀನಿ, ನೀವೆಲ್ಲ ಸಾಕಷ್ಟು ಜನ ನಾನು ನೋಡಿದ್ದೀನಿ, ಮಾತಾಡ್ತಿದ್ದೀನಿ, ಜನ ಪರಿಚಯ ಇದೆ. ಬಹಳ ಜನ ಇವತ್ತು ಕೂತಿದ್ದೀರಾ, ಬಹಳ ಸಂತೋಷ ಆಗ್ತದೆ. ಎಲ್ಲ ಲೀಡರ್ಗಳೇ ಕೂತಿದ್ದೀರಾ, ಬಹಳ ಇವತ್ತು ನೀವೆಲ್ಲ. ಅದಕ್ಕಿಂತ ವಿಶೇಷವಾಗಿ ನನಗೇನಂತಂದ್ರೆ ಇಲ್ಲಿ ಖುಷಿ ಆಗ್ತದೆ ಅಂದ್ರೆ, ನಮ್ಗೆ ನಮ್ಮ ಮನೆ ಅಶೋಕ್ ಅವರು, ನಾಗಭೂಷಣ್ ಅವರು, KC ವೆಂಕಟೇಶ್ ಅವರು ಒಟ್ಟಾಗಿ ಸೇರಿ ಇವತ್ತು ಕೆಲಸ ಮಾಡ್ತಾರೆ ಅಂದ್ರೆ ನಿಜಕ್ಕೂ ನನಗೆ ಬಹಳ ಸಂತೋಷ ಆಗ್ತದೆ, ಬಹಳ ಸಂತೋಷ ಆಗ್ತದೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಾವ್ ಇರೋದು ನೇರವಾಗಿ ಮಾತಾಡ್ತೀವಿ, ಏನೇ ನಮ್ಗೆ ಆ ತಿಳ್ಕೊಬಳಕೆಲ್ಲ ಗೊತ್ತಿಲ್ಲ, ಇರೋದ್ ಇದ್ದಂಗೆ ಹೇಳ್ತೀವಿ. ಹಂಗ ಹೇಳಿ ನಾವು ಆತರ ರಾಜಕಾರಣ ಮಾಡ್ಕೊಂಬತ್ತಾ ಇರೋದು. ನಾವು ಹಂಗ್ ತಿಳ್ಕೊಬಳಕ ಮಾಡ್ಕೊಂಡಿದ್ರೆ ಮೊನ್ನೆ ನಾನು ಸೋತಿರ್ಲಿಲ್ಲ, ನಾನು ನಿಜಕ್ಕೂ ಹೇಳ್ಬೇಕಂದ್ರೆ. ಯಾಕೆಂದ್ರೆ ಕಳೆದ 5 ವರ್ಷ ಏನು ಮಾಡಿದ್ದೀನಿ ಅಂತ ತಮ್ಗೆಲ್ಲ ನೀವು ನೋಡಿದ್ದೀರಾ. ಮಳೆ, ಚಳಿ, ಗಾಳಿ, ಕೋವಿಡ್, ಹಗಲು ರಾತ್ರಿ ವರ್ಷಕ್ಕೆ 365 ದಿನ ಈ ಕ್ಷೇತ್ರ ಕೆಲಸ ನಾನು ಮನೆ ಕೆಲಸದ ತರ ಕಣ್ಣು ಮಾಡ್ತಿದ್ದೆ. ನಾನು ಒಂದು ದಿನ ಬೆಳಿಗ್ಗೆ ಎದ್ದು ನನ್ನ ಮನೆಗೆ ತಿಂಡಿ ತಿಂತಿರ್ಲಿಲ್ಲ, ಕಾರ್ನಲ್ಲಿ ಕಟ್ಕೊಡೋರು ನನಗೆ. ಇಡೀ ಕ್ಷೇತ್ರದಲ್ಲಿ ನಾನು ಮನೆ ಮಕ್ಳ್ಯಾರು, ಬಿಸ್ನೆಸ್ ಎಲ್ಲೋ, ಮನೆ ಎಲ್ಲೋ, ಹೆಂಡತಿ ಎಲ್ಲೋ, ನನ್ನ ಮೊಮ್ಮಕ್ಕಳು ನನಗೆ ಪರಿಚಯನೇ ಇಲ್ದಂಗ ಆಗಿದ್ರು. ಮನೆ ಕರೆದ್ರು ಕೈ ಸಿಕ್ತಿರ್ಲಿಲ್ಲ ಅವ್ರು ಯಾರು ಅಂತ. ಹಂಗಾಗಿತ್ತು ನಮ್ ಕತೆ. ನಮ್ದು ಅಷ್ಟು ಕೆಲಸ ಮಾಡ್ಕೊಂಡು ನಾನು ಸರ್ಕಾರದ ಒಂದ್ ಕಡೆ ಸರ್ಕಾರದಲ್ಲಿ ಗುದ್ದಾಡೋದು, ಇಲ್ಲಿ ನಾನು ಪ್ರತಿಯೊಂದಕ್ಕೂ ಕೆಲಸ ಕಾರ್ಯ ಆಗ್ಬಾರ್ದು ಅಂತ ಅಡ್ಗಾಲ್ ಹಾಕಿ ನನ್ನ ಈ ಕ್ಷೇತ್ರ ಜನಕ್ಕೆ ದ್ರೋಹ ಮಾಡಿರು, ಮೋಸ ಮಾಡಿರು. ಆದ್ರೂ ನಾನು ಯಾವ್ದು ಕೇರ್ ಮಾಡಿದೆ ನುಗ್ಗಿ ನಾನು ಎಷ್ಟು ಕೆಲಸ ಮಾಡ್ಬೇಕು. ಇವತ್ತು ಹಣ ಇಲ್ದಿದ್ರು ಕೂಡ ಈ ಕ್ಷೇತ್ರದಲ್ಲಿ ಇವತ್ತು ನನಗೆ ಹಣ ಅಲ್ಲಿ 10 ಲಕ್ಷ ಸ್ಯಾಂಕ್ಷನ್ ಮಾಡಕ್ ಬಿಡ್ತಿರ್ಲಿಲ್ಲ. ಹೋರಾಟ ಮಾಡಿ ಈ ಕ್ಷೇತ್ರದಲ್ಲಿ ನನಗೆ ಜನ ನಿಮ್ಮ ಆ ಪ್ರೀತಿ ವಿಶ್ವಾಸ ನೋಡಿದ್ರೆ, ನೀವು ಮಾತಾಡ್ಸೋ ರೀತಿ, ನನಗೆ ನೀವು ಎಲ್ಲ ರಿಸೀವ್ ಮಾಡ್ಕೊಳ್ಳೋ ರೀತಿ ನೋಡಿದಾಗ ನಿಮ್ಗೆ ಹೆಂಗೆ ಉಳಿಸ್ಕೊಳ್ಳೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನಾನು ಎಲ್ಲ ದಾರಿಗೆ ಹೋಗ್ತಾ ಇದ್ರೆ ಆ ಗುಂಡಿ ನೋಡಿದ್ರೆ ಇದು ನಾನು ಅಲ್ಲಿಂದನೇ ಫೋನ್ ಮಾಡಿ ಹೇಳ್ತಿದ್ದೆ, ನಾನು ಎವಡಪ್ಪ ಗುಂಡಿ ಬಿದ್ದದೆ ಮುಂಚೆ ಅಂತ ಕನ್ಸರ್ನ್ ಇಂಜಿನಿಯರ್ಗೆ. ಆ ತರ ನಾನು ಕೆಲಸ ಮಾಡ್ಕೊಂಡು ಬಂದವ್. ನಾನು ಪ್ರತಿಯೊಂದು ಇಷ್ಟು ಇದು ಕೆಲಸ ಮಾಡ್ಕೊಂಡ್ ಬಂದ್ರು. ನಾನು 224 ಶಾಸಕರಲ್ಲಿ ನಂಬರ್ 1 ನಾನು ಅಟೆಂಡೆನ್ಸ್ ಅಂತ ತಗೊಂಡೆ. ನಾನು ನಂಬರ್ 1 224 ಶಾಸಕರಲ್ಲಿ ನಂಬರ್ 1. ಇದು ಕೊನೆಯ ದಿನ ಸ್ಪೀಕರ್ ಅನೌನ್ಸ್ ಮಾಡ್ತಾರೆ, ಅವತ್ತು ನಂಬರ್ 1 ಶಾಸಕ ಇದರಲ್ಲಿ ಅಸೆಂಬ್ಲಿಲಿ ಅಟೆಂಡ್ ಆಗಿರೋದು ಅಂತ ನನಗೆ ಕರೆದು ನನಗೆ ಬಹಳ ಇದು ಮಾಡಿದ್ರು. ಅವತ್ತು ಕೊನೆ ಅಭಿನಂದನೆ ಸಲ್ಲಿಸ್ಬಿಟ್ರು ನನಗೆ ಕೊನೆ ವಿಧಾನಸಭೆಯಲ್ಲಿ.
ಅಷ್ಟು ನಾನು ಬೆಳಗಾಂನಲ್ಲಿ ಅಧಿವೇಶನ ಇದ್ರು ಬೆಳಗಾಂದಲ್ಲಿ ಒಂದ್ ವಾರದಲ್ಲಿ 3 ಸಲ ಹೋಗಿ 3 ಸಲ ಬರ್ತಿದ್ದೆ. ಬೆಳಿಗ್ಗೆ ಪೂಜೆ ಮಾಡ್ಬೇಕು ಅಲ್ಲಿ ಹೋಗ್ತಿದ್ದೆ, ಅಲ್ಲಿಂದ ನೈಟ್ ಎಲ್ಲ ಬರ್ತಿದ್ದೆ, ತಿರ್ಗಾ ಬೆಳಿಗ್ಗೆ ಹೋಗ್ತಿದ್ದೆ 12 ಗಂಟೆ ಅಷ್ಟೊತ್ತಿಗೆ. ಇಷ್ಟು ಕೆಲಸ ಮಾಡಿ ನಾನು ಈ ಕ್ಷೇತ್ರದಲ್ಲಿ ಒಂದು ನೋವು ಏನಂತಂದ್ರೆ, ಅಷ್ಟು ನಾನೇನು ವಾರಕ್ಕೋ ತಿಂಗಳಿಗೋ 15 ಮುಖ ತರ್ಸ್ಕೊಂಡು ಹೋಗಿದ್ರೆ ಬಿಡು, ನಾನ್ ಮಾಡಿದ್ದು ಹಂಗೆ, ಅವ್ರು ಮಾಡಿದ್ದು ಹಂಗೆ ಅಂತಿದ್ದೆ. ಆದ್ರೆ 365 ದಿವಸ ವರ್ಷದಲ್ಲಿ ಕೆಲಸ ಮಾಡಿ ಇವತ್ತು ಕ್ಷೇತ್ರದಲ್ಲಿ ಯಾವುದೇ ಕೈ ಬಾಯಿ ಎಲ್ಲ ಶುದ್ಧ ಇಟ್ಕೊಂಡು ಒಂದ್ ಬ್ಲಾಕ್ ಮಾರ್ಕ್ ಇಲ್ದಂಗೆ ನಾನು ಕೆಲಸ ಮಾಡ್ಕೊಂಡು ಹೋದ. ನಾನು ಇವತ್ತು ಯಾವುದೇ ಜಾತಿ ಧರ್ಮ ಈ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಅಬ್ದುಲ್ ವಾಜಿದ್, ಮಾಜಿ ನಗರಸಭಾ ಅಧ್ಯಕ್ಷ ಕೆಸಿ ಅಶೋಕ್, ಗ್ಯಾರಂಟಿ ಯೋಜನೆಯ ದಾಸರಹಳ್ಳಿಯ ಅಧ್ಯಕ್ಷ ಕೆಸಿ ವೆಂಕಟೇಶ್, ಬಶೀರ್, ಶಿವರಳ್ಳಿ ಮೂರ್ತಿ, ಕೆಂಪ ಹೋಬಳಯ್ಯ, ನರಸಿಂಹ ನಾಯಕ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your